ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆಯುತ್ತಿದ್ದರೂ ಇದನ್ನು ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುದ್ದಿಗಾರರೊಂದಿಗೆ ಅವರು ರಾಜ್ಯಾದ್ಯಂತ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ಅಕ್ರಮದಲ್ಲಿ ರಾಜ್ಯ ಸರ್ಕಾರ ಭಾಗಿಯಾಗಿದೆ ಎಂದು ಆರೋಪಿಸಿ ಈ ಕುರಿತು ಇಂದು ಬಿಜೆಪಿ ನಾಯಕರ ನಿಯೋಗದೊಂದಿಗೆ ತೆರಳಿ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಈ ನಿಯೋಗದಲ್ಲಿ ರಾಜ್ಯ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಮತ್ತು ಎಚ್ಡಿ ಕುಮಾರಸ್ವಾಮಿ ಅವರನ್ನೊಳಗೊಂಡಂತೆ ರಾಜ್ಯದ ಇತರ ನಾಯಕರು ಇರಲಿದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ ಮನೆ ಮನೆಗೆ ತೆರಳಿ ಅರ್ಜಿಗಳನ್ನು ವಿತರಿಸಬೇಕಾಗುತ್ತದೆ. ಆದರೆ ಅನೇಕ ಕಡೆಗಳಲ್ಲಿ ಧಾರ್ಮಿಕ ಕೇಂದ್ರಗಳು, ಅಂಗನವಾಡಿಗಳು ಮತ್ತಿತರ ಸ್ಥಳಗಳಲ್ಲಿ ಕುಳಿತು ಸಾರ್ವಜನಿಕರಿಗೆ ಅರ್ಜಿ ವಿತರಿಸುತ್ತಿರುವುದು ಕಂಡುಬಂದಿದೆ. ಇದಕ್ಕೆ ರಾಜ್ಯ ಸರ್ಕಾರವೇ ಅವಕಾಶ ನೀಡಿದೆ ಎಂದು ಕೇಂದ್ರ ಸಚಿವರು ದೂರಿದರು. ನೀವು ಸರಿಯಾಗಿ ಇದನ್ನು ಮಾಡೋದು ಇದು ನಿಮ್ಮ ಕರ್ತವ್ಯ. ಮತ್ತು ಇದೆಲ್ಲ ಕಾನೂನು ದೃಷ್ಟಿಯಿಂದ ನೋಡಿದ್ರೆ ಇಡೀ ದೇಶಾದ್ಯಂತ ಇದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ಇದರ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಎತ್ತಿ ಹಿಡಿದಿದೆ. ಅದಕ್ಕೆ BLAಗಳಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ, ನೀವು ಬಹಳ ಸರ್ಕಾರಿ ಹೈರಾರ್ಕಿಯಲ್ಲಿ ನೋಡಿದ್ರೆ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಹೇಳಿದ್ರೆ ಬಹಳ ಸಣ್ಣ ಕೆಲಸ. ಸರ್ಕಾರಿ ಹೈರಾರ್ಕಿಯಲ್ಲಿ DC ಮತ್ತು ಇವ್ರು ಕಂಪೇರ್ ಮಾಡಿದ್ರೆ ಅಲ್ಲಿ BLAಗಳು ಯಾರು ಇರ್ತಾರೆ, ಅಲ್ಲಿ ಅಂಗನವಾಡಿ ಇವ್ರು ಇರ್ತಾರ ಅಥವಾ ಆಶಾ ಅವ್ರು ಇರ್ತಾರೆ, ಇವ್ರು ಇರ್ತಾರೆ. ನೀವು ಇದ್ರೊಳಗೆ ಸಿಕ್ಕಾಕೋಬೇಡ್ರಿ. ನೀವು ಮನೆಗೆ ಹೋಗಿ ನಿಮ್ಗೆ ಎಷ್ಟು ಆಗ್ತದೆ ಅಷ್ಟೇ ಮಾಡ್ರಿ. ನಾವು ಅಕಸ್ಮಾತ್ ಕಮ್ಮಿ ಆದ್ರೆ ಜಾಸ್ತಿ ಟೈಮ್ ಕೊಟ್ಟರು ಕೊಡ್ಬೋದು ಚುನಾವಣಾ ಆಯೋಗ. ಆದ್ರೆ ದಯಮಾಡಿ ಇದನ್ನ ಮಾಡಬೇಡ್ರಿ ಅಂತ ವಿನಂತಿ ಮಾಡ್ತೇನೆ.